ಆತ್ಮೀಯರೇ ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಶಾಲಾ ಕಾಲೇಜಿನವರು ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಡಿಯಲ್ಲಿ ತಮ್ಮ ಶಾಲೆಗಳ ನೋಟಿಫಿಕೇಶನ್ ಅನ್ನ ಯಾವ ರೀತಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಕ್ರೋಮ್ ಅನ್ನ ಓಪನ್ ಮಾಡ್ಕೊಂತೀರಿ. ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡು ಈ ರೀತಿ ಇಕೋ ಕ್ಲಬ್ ಮಿಷನ್ ಲೈಫ್ ಅಂತ ಹೇಳಿ ಟೈಪ್ ಮಾಡ್ತೀರಿ. ಟೈಪ್ ಮಾಡಿ ಸರ್ಚ್ ಕೊಟ್ಟಂತ ಸಂದರ್ಭದಲ್ಲಿ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತೇಳಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ತಾವು ಮೇಲ್ಭಾಗದಲ್ಲಿ ಗಮನಿಸ್ತಾ ಇರ್ಬೋದು ಲಾಗಿನ್ ಅಂತೇಳಿ. ಆ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ 3 ಆಪ್ಷನ್ಸ್ ಬರ್ತವೆ. ಸ್ಕೂಲ್ ಲಾಗಿನ್, ಫ್ಯಾಕಲ್ಟಿ ಲಾಗಿನ್, ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತೇಳಿ. ನಾವು ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗೋಣ. ಸ್ಕೂಲ್ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಈ ರೀತಿ ಸ್ಕೂಲ್ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಂತ ಒಂದು ಸಂದರ್ಭದಲ್ಲಿ ತಮಗೆ ಈ ರೀತಿ ಸ್ಕೂಲ್ ಲಾಗಿನ್ UDICE ಕೋಡ್ ಅಂತ ಹೇಳಿ ಬರುತ್ತೆ. ನಿಮ್ಮ ಡೈಸ್ ನಂಬರ್ ಅನ್ನ ಇಲ್ಲಿಗೆ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಬೇಕು. ಕಂಟಿನ್ಯೂ ಕೊಟ್ಟಾಗ ನಿಮ್ಮ UDICEಗೆ ಎಂಟ್ರಿ ಮಾಡಿರ್ತಕ್ಕಂಥ ಒಂದು ಫೋನ್ ನಂಬರ್ ಏನಿದೆ ಆ ಫೋನ್ ನಂಬರು ಮತ್ತು ಇಮೇಲ್ ID ಎರಡಕ್ಕೂ ಕೂಡ ಒಂದು ಕೋಡ್ ಬರುತ್ತೆ, OTP ಬರುತ್ತೆ. ಸೊ ಫೋನ್ ನಂಬರ್ಗೆ ಬಂದಿರತಕ್ಕಂಥ OTP ಅನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೋಡಿ ಡೈಸ್ ನಂಬರ್ ಅನ್ನ ಎಂಟ್ರಿ ಮಾಡಿ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮತ್ತೆ OTP ಹೋಗಿರುತ್ತೆ. ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ನೋಡಿ ಎಂಟರ್ ಯುವರ್ OTP ಅಂತ ಹೇಳಿ ಕಾಣ್ತದೆ. ಇಲ್ಲಿಗೆ OTP ಅನ್ನು ಎಂಟ್ರಿ ಮಾಡಿ ಇಲ್ಲಿ ಇರ್ತಕ್ಕಂಥ ಈ ಒಂದು ಕ್ಯಾಪ್ಚಾವನ್ನ ಇಲ್ಲಿಗೆ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ತಾವು ಗಮನಿಸ್ತಾ ಇರ್ಬೋದು ಲಾಗಿನ್ ಸಕ್ಸಸ್ಫುಲಿ ಅಂತ ಹೇಳಿ ಮೇಲ್ಗಡೆ ಬರುತ್ತೆ. ಕೆಳಭಾಗದಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಹೇಳಿ ಬರುತ್ತೆ. ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ನೀವು ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂತಕ್ಕಂಥ ತಮಗೆ ಗೊತ್ತಿದೆ. ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು, ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಮಿನಿಮಮ್ 8 ರಿಂದ 16 ಡಿಜಿಟ್ಸ್ ಇರೋ ರೀತಿ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀರಿ. ಇಲ್ಲಿ ನ್ಯೂ ಪಾಸ್ವರ್ಡ್ ಅನ್ನ ಇಲ್ಲಿ ಏನ್ ಕ್ರಿಯೇಟ್ ಮಾಡ್ಕೊಂತೀರೋ ಅದೇ ಪಾಸ್ವರ್ಡ್ ಅನ್ನ ಇಲ್ಲಿಗೆ ಎಂಟ್ರಿ ಮಾಡಿ ಅಪ್ಡೇಟ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ. ಅಪ್ಡೇಟ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ತರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಡಿಯರ್ ಸ್ಕೂಲ್, ಪ್ಲೀಸ್ ಸಬ್ಮಿಟ್ ದ ಫಿಲ್ಡ್ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಶನ್ ಇಯರ್. ನೀವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದನ್ನ ಅಪ್ಲೋಡ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಯಾವ್ದನ್ನ, ಇಫ್ ಯು ಡೋಂಟ್ ಹ್ಯಾವ್ ದ ರಿಕ್ವೈರ್ಡ್ ನೋಟಿಫಿಕೇಶನ್ ಫಾರ್ಮ್ಯಾಟ್ ಕ್ಲಿಕ್ ದ ಬಟನ್ ಬಿಲೋ ಟು ಡೌನ್ಲೋಡ್ ಅಂಡ್ ಸಬ್ಮಿಟ್ ಇಟ್ ದ ಅರ್ಲಿಯೆಸ್ಟ್. ನೋಡಿ ಇಲ್ಲಿ ನೀವು ಇದನ್ನ ಅಪ್ಲೋಡ್ ಮಾಡೋದಕ್ಕಿಂತ ಮೊದಲು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಂಡಾಗ ಒಂದು ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ. ನೋಡಿ ಯಾವ ತರದ ಒಂದು ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ ತಾವು ಗಮನಿಸ್ತಾ ಇರಬಹುದು. ಈ ರೀತಿಯ ಒಂದು ಫಾರ್ಮೆಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ವಿ ದ ಸ್ಟೂಡೆಂಟ್ಸ್ ಆಫ್ ಡ್ಯಾಶ್ ಸ್ಕೂಲ್, ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನ ಎಂಟ್ರಿ ಮಾಡಬೇಕು. ದ ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಈಸ್ ಹೆಡೆಡ್ ಬೈ, ಇಲ್ಲಿಗೆ ಹೆಡ್ ಮಾಸ್ಟರ್ ಹೆಸರನ್ನ ಎಂಟ್ರಿ ಮಾಡಬೇಕು. ಇಲ್ಲಿಗೆ ಒಬ್ಬ ನೋಡಲ್ ಟೀಚರ್ಸ್ ನ ಯಾರನ್ನ ನೇಮಕ ಮಾಡಿರುತ್ತೆ ಆ ನೋಡಲ್ ಟೀಚರ್ಸ್ ನ ಹೆಸರನ್ನ ನೇಮಕ ಮಾಡಬೇಕು. ಪ್ರತಿ ಮತ್ತು 6 ಮತ್ತು 7ನೇ ತರಗತಿಯ ಪ್ರತಿ ತರಗತಿಯಿಂದ ಇಬ್ಬಿಬ್ಬರು ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಯ ನಾಯಕರು ಏನು ಇಕೋ ಕ್ಲಬ್ ರಚನೆ ಮಾಡಿರ್ತಾರಲ್ಲ ಅದ್ರಲ್ಲಿ ಅಧ್ಯಕ್ಷ ಯಾರು ಇರ್ತಾರೆ ಆ ವಿದ್ಯಾರ್ಥಿಯ ಸೈನ್ ಮಾಡಬೇಕು. ಇಲ್ಲಿ ಟೀಚರ್ ಸೈನ್ ಮಾಡಬೇಕು, ನೋಡಲ್ ಟೀಚರ್ ಸೈನ್ ಮಾಡಬೇಕು, ಇಲ್ಲಿ ಹೆಡ್ ಮಾಸ್ಟರ್ ಸೈನ್ ಮಾಡಬೇಕು. ಈ ರೀತಿ ಸೈನ್ ಮಾಡಿದ ನಂತರದಲ್ಲಿ ಇದನ್ನ PDF ಆಗಿ ಕನ್ವರ್ಟ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೋಬೇಕು. ಸೇವ್ ಮಾಡಿ ಇಟ್ಕೊಂಡು ಆ ನಂತರದಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಇಷ್ಟೆಲ್ಲ ಫಾರ್ಮೆಟ್ ಅನ್ನು ಫಿಲ್ ಮಾಡಿದ ನಂತರದಲ್ಲಿ ನೀವು ಮೊಬೈಲ್ ಅನ್ನ ಇದು ಫೋಟೋ ಹೊಡ್ಕೊಂಡು PDF ಕನ್ವರ್ಟ್ ಮಾಡ್ಕೊಂಡು ಗ್ಯಾಲರಿಯಲ್ಲಿ ಸೇವ್ ಮಾಡಿ ಇಟ್ಕೊಂತೀರಿ. ನಂತರದಲ್ಲಿ ಹೆಂಗ್ ಅಪ್ಲೋಡ್ ಮಾಡೋದು ನೋಡೋಣ. ನೋಡಿ ಫಾರ್ಮೆಟ್ ಅನ್ನ ಎಲ್ಲದನ್ನು ಕೂಡ ಸೈನ್ ಮಾಡಿಸಿ ಇಟ್ಕೊಂಡು PDF ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀರಿ. ತಾವು ಗಮನಿಸ್ತಾ ಇರಬಹುದು. ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಮೊದಲು ಈಗ ಅದರ ಮೇಲೆ ನಾನು ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ ಈ ತರದ ಒಂದು ಆಪ್ಷನ್ಸ್ಗಳು ಬರ್ತಾ ಹೋಗ್ತವೆ. ಕ್ಯಾಮರಾ ಮತ್ತು ಕ್ಯಾಮರಾ, ಫೋಟೋ ಅಂಡ್ ವಿಡಿಯೋಸ್ ಅಂತೇಳಿ. ನೀವು ಇದನ್ನು ಕ್ಲಿಕ್ ಮಾಡಕ್ ಹೋಗೋದು ಬೇಡ. ಯಾಕೆಂದ್ರೆ ಮೊದಲೇ ನಾವು PDF ಕನ್ವರ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಈ ರೀತಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಫಾರ್ಮೆಟ್ ಅನ್ನ ನೀವು PDF ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಏನು ಸೇವ್ ಮಾಡಿಟ್ಕೊಂಡಿರ್ತೀರೋ ಆ ಫೈಲು ಸೆಲೆಕ್ಟ್ ಆಗುತ್ತೆ. ತಾವು ಗಮನಿಸ್ತಾ ಇರ್ಬೋದು. ಆ ಫೈಲ್ಗೆ ಒಂದು ಹೆಸರು ಕೊಟ್ಟಿರ್ತೀರಿ, ಆ ಹೆಸರು ಆ ಫೈಲಿಗೆ ಕೊಟ್ಟಿರ್ತಕ್ಕಂಥ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಬೇಕಾದ್ರೆ ಇಲ್ಲಿ ಓಪನ್ ಅಂತ ಇದೆ, ಆ ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಫೈಲ್ ಕರೆಕ್ಟ್ ಆಗಿದೆಯೋ ಇಲ್ವಾ ಅಂತೇಳಿ ಇಲ್ಲಿ ಪ್ರಿವ್ಯೂ ಅನ್ನೋದ್ರ ಮೇಲೆ. ಸೊ ಇಲ್ಲ ತಪ್ಪಾಗಿದೆ, ಬೈ ಮಿಸ್ ಆಗಿ ಬೇರೆ ಫೈಲ್ ಅನ್ನು ನಾನು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ಅಪ್ಲೋಡ್ ಆಗಿ ಹೋಗ್ಬಿಡ್ತಲ್ಲಪ್ಪ, ಏನ್ ಮಾಡೋದು? ತಲೆ ಕೆಡಿಸಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಡಿಲೀಟ್ ಆಪ್ಷನ್ ಅನ್ನು ಕೊಟ್ಟಿದ್ರೆ ಡಿಲೀಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದು ಡಿಲೀಟ್ ಆಗುತ್ತೆ. ಮತ್ತೊಮ್ಮೆ ನೀವು ಏನ್ ಮಾಡಿ, ಚೂಸ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರಿ, ನಿಮ್ಮ ಫೈಲ್ಗೆ ಏನಂತ ಹೆಸರು ಕೊಟ್ಟಿರ್ತೀರಾ ಹುಡುಕ್ರಿ, ಹುಡುಕಿದಾಗ ಸಿಗುತ್ತೆ, ಮತ್ತೆ ನೀವು ಅಪ್ಲೋಡ್ ಮಾಡಬಹುದು. ನೋಡಿ, ಈಗ ಈ ರೀತಿ ಕೊಟ್ಟ ನಂತರದಲ್ಲಿ ನಂದು ಸೆಲೆಕ್ಟ್ ಆಗಿರ್ತಕ್ಕಂಥ ಫೈಲ್ ಕರೆಕ್ಟ್ ಆಗಿದೆ, ನಾನು ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ರಿ, ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಬಂತು, ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡಿ, ಇಲ್ಲಿ ಗಮನಿಸ್ತಾ ಇದ್ರಿ, ಇಲ್ಲಿ ಮೇಲೆ ನಾನು ಅಪ್ಲೋಡೆಡ್ ಸಕ್ಸಸ್ಫುಲಿ ಬಂದ ತಕ್ಷಣದಲ್ಲಿ ನಿಮ್ಮ ಶಾಲೆ ಹೆಸರು ಬರುತ್ತೆ, ನಿಮ್ಮ ಡೈಸ್ ನಂಬರ್ ಬರುತ್ತೆ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೋಡೆಡ್ ದ ನೋಟಿಫಿಕೇಶನ್ ಅಂತೇಳಿ ಬರುತ್ತೆ. ಡೌನ್ಲೋಡ್ ದ ಸರ್ಟಿಫಿಕೇಟ್ ಅಂತೇಳಿ ಏನು ಬರ್ತಾ ಇದೆ ಇಲ್ಲಿ, ಡೌನ್ಲೋಡ್ ದ ಸರ್ಟಿಫಿಕೇಟ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ನೋಡಿ, ಈ ರೀತಿಯ ಒಂದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಕೆಳಭಾಗದಲ್ಲಿ ಡೌನ್ಲೋಡ್ ಆಸ್ ಇಮೇಜ್ ಅಂತ ಬರುತ್ತೆ, ಡೌನ್ಲೋಡ್ ಆಸ್ PDF ಅಂತ ಬರುತ್ತೆ. ನೀವು ಎರಡು ರೂಪದಲ್ಲಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು. ಸ್ಕೂಲ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂತೇಳಿ ಈ ರೀತಿ ಬರುತ್ತೆ. ನಿಮ್ಮ ಶಾಲೆಯ ಹೆಸರು ಕೂಡ ಬರುತ್ತೆ. ಇಲ್ಲೆಲ್ಲ ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ. ಇದಿಷ್ಟು ಮಾಹಿತಿ ನೀವು ನೋಟಿಫಿಕೇಶನ್ ಅನ್ನ ಇಕೋ ಕ್ಲಬ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಮಾಹಿತಿ ಇದಾಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.